ನಮಸ್ಕಾರ. ಸಿಸೇರಿಯನ್ ಡೆಲಿವರಿ ಆದ್ಮೇಲೆ ಆ ಮೊದಲ 4 ಗಂಟೆಗಳು ಹೇಗಿರುತ್ತೆ? ಅದು ತುಂಬಾನೇ ಕ್ರಿಟಿಕಲ್ ಟೈಮ್ ಅಲ್ವಾ? ಸೊ ಆ ಸಮಯದಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಕೆಲವು ವೈದ್ಯಕೀಯ ಒಳನೋಟಗಳನ್ನ ನೋಡೋಣ. ಬನ್ನಿ, ಈ ರಿಕವರಿ ಜರ್ನಿಯನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಕೋಟ್ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಹೇಳುತ್ತೆ. ಸಿ ಸೆಕ್ಷನ್ ಆದ ತಕ್ಷಣದ ಆ ಮೊದಲ ಕೆಲವು ಗಂಟೆಗಳು ಅಂದ್ರೆ ಅದು ಕುಟುಂಬದವ್ರ ಹತ್ರ ಬೇಗ ಹೋಗೋದಕ್ಕೆ ಇರೋ ಸಮಯ ಅಲ್ಲ. ಬದಲಿಗೆ ಅರಿವಳಿಕೆಯ ಎಫೆಕ್ಟ್ ನಿಧಾನವಾಗಿ ಸೇಫ್ ಆಗಿ ಕಡಿಮೆ ಆಗಬೇಕು. ಜೊತೆಗೆ ನೋವು ಜಾಸ್ತಿ ಆಗೋ ಮೊದಲೇ ಅದನ್ನ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರನೇ ಆ ಸಮಯ ಮೀಸಲಾಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಮೆಡಿಕಲ್ ಸೂಪರ್ವಿಷನ್ನಲ್ಲೇ ನಡೆಯೋ ಒಂದು ಪ್ರಾಸೆಸ್. ಆಪರೇಷನ್ ಆದ ತಕ್ಷಣ ತಾಯಿಯನ್ನ ರಿಕವರಿ ರೂಮ್ಗೆ ಶಿಫ್ಟ್ ಮಾಡ್ತಾರೆ. ಇದೊಂದು ಸ್ಪೆಷಲ್ ರೂಮ್. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಜೊತೆಗೆ ಸುತ್ತಲೂ ಮೆಡಿಕಲ್ ಮಾನಿಟರ್ಗಳಿರುತ್ತೆ. ಯಾಕೆ ಅಂದ್ರೆ ರಿಕವರಿ ಮೇಲೆ ಪೂರ್ತಿ ಗಮನ ಇಡಕ್ಕಿದು ಸಹಾಯ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಕಂಟ್ರೋಲ್ಡ್ ಮತ್ತು ಸೇಫ್ ಆದ ಎನ್ವಿರಾನ್ಮೆಂಟ್. ಈ ಟೈಮ್ನಲ್ಲಿ ಕಂಟ್ರೋಲ್ ಮಾಡಕ್ಕಾಗದೇ ಇರೋ ಹಾಗೆ ನಡ್ಕ ಶುರುವಾಗ್ಬಹುದು, ಅಥವಾ ಹಲ್ಲು ಕಟ್ಕಟೆ ಅಂತ ಅನ್ಬಹುದು. ಇದು ತುಂಬಾನೇ ಕಾಮನ್. ಇದಕ್ಕೆ ಹೆದರಬೇಕಾಗಿಲ್ಲ. ಯಾಕಂದ್ರೆ ಇದು ಅರಿವಳಿಕೆ ಮೆಡಿಸಿನ್ಗೆ ಮತ್ತು ಆಪರೇಷನ್ ಥಿಯೇಟರ್ನ ತಣ್ಣನೆಯ ವಾತಾವರಣಕ್ಕೆ ನಮ್ಮ ದೇಹ ಕೊಡುವ ಒಂದು ನ್ಯಾಚುರಲ್ ರಿಯಾಕ್ಷನ್ ಅಷ್ಟೇ. ಇದರಿಂದ ಏನೂ ಅಪಾಯ ಇಲ್ಲ. ನರ್ಸ್ಗಳು ಬೆಚ್ಚಿಗಿನ ಬ್ಲ್ಯಾಂಕೆಟ್ಗಳನ್ನು ಕೊಟ್ಟು ಕಂಫರ್ಟಬಲ್ ಆಗಿ ನೋಡ್ಕೊಳ್ತಾರೆ. ಸರಿ, ಈ ಸ್ಟೇಜಲ್ಲಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹೆಲ್ತ್ ಸ್ಟೇಬಲ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನರ್ಸ್ಗಳು ಸದಾ ಪಕ್ಕದಲ್ಲಿರ್ತಾರೆ. ಅವರು ಪ್ರಮುಖ ವೈಟಲ್ ಸೈನ್ಸ್ಗಳನ್ನು ಅಂದ್ರೆ ಆರೋಗ್ಯದ ಸೂಚಕಗಳನ್ನು ಸತತವಾಗಿ ಚೆಕ್ ಮಾಡ್ತಾನೆ ಇರ್ತಾರೆ. ಆಪರೇಷನ್ ಆದ್ಮೇಲೆ ಹಾರ್ಟ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕೋಸ್ಕರ ಪ್ರತಿ 15ರಿಂದ 30 ನಿಮಿಷಕ್ಕೊಂದ್ಸಲ ಆಟೋಮ್ಯಾಟಿಕ್ ಮಷೀನ್ಗಳಿಂದ ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ನಲ್ಲಿರೋ ಆಕ್ಸಿಜನ್ ಲೆವೆಲ್ ಇವೆರಡನ್ನೂ ಚೆಕ್ ಮಾಡ್ತಾರೆ. ಮುಂದಿನದು ಫಂಡಲ್ ಚೆಕ್. ಹೌದು, ಇದು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸ್ಬೋದು, ಆದರೆ ಸೇಫ್ಟಿ ದೃಷ್ಟಿಯಿಂದ ಇದು ಬಹಳಾನೇ ಮುಖ್ಯವಾದದ್ದು. ಇದರಲ್ಲಿ ನರ್ಸ್ಗಳು ಹೊಟ್ಟೆ ಮೇಲೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಗರ್ಭಾಶಯ ಒಂದು ಗಟ್ಟಿ ಬಾಲ್ ಥರ ಕುಗ್ತಿದ್ಯಾ ಅಂತ ಚೆಕ್ ಮಾಡ್ತಾರೆ. ಯಾಕಂದ್ರೆ ಡೆಲಿವರಿ ಆದ್ಮೇಲೆ ಆಗಬಹುದಾದ ಅತಿಯಾದ ಬ್ಲೀಡಿಂಗ್ ಅನ್ನು ತಡೆಯೋಕೆ ಈ ಪ್ರೊಸೆಸ್ ತುಂಬಾನೇ ಅಗತ್ಯ. ಸರಿ, ರಿಕವರಿಯ ಮುಂದಿನ ಸ್ಟೆಪ್ ಅರಿವಳಿಕೆ ಅಥವಾ ಅನಸ್ಥೀಶಿಯಾದ ಎಫೆಕ್ಟ್ ಕಮ್ಮಿಯಾಗ್ತಾ ಬಂದ ಹಾಗೆ ದೇಹದ ಕೆಳಭಾಗಕ್ಕೆ ನಿಧಾನವಾಗಿ ಸ್ಪರ್ಶಜ್ಞಾನ ವಾಪಸ್ ಬರುತ್ತೆ. ಹೌದು, ಈ ಪ್ರಾಸೆಸ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಶುರುವಿನಲ್ಲಿ ಕಾಲುಗಳು ಏನೋ ಮರಳಿನ ಚೀಲ ಕಟ್ಟಿದಾಗೆ ಭಾರ ಅಂತ ಅನ್ಸುತ್ತೆ. ಆಮೇಲೆ 1-2 ಗಂಟೆ ಆದ ಮೇಲೆ ಸೂಜಿ ಚುಚ್ಚಿದ ಹಾಗೆ ಜುಮ್ ಅನ್ನೋ ಫೀಲಿಂಗ್ ಶುರುವಾಗುತ್ತೆ. ಸುಮಾರು 4 ಗಂಟೆ ಆಗೋ ಹೊತ್ತಿಗೆ ಸ್ಪರ್ಶಜ್ಞಾನ ನಿಧಾನವಾಗಿ ಪಾದಗಳವರೆಗೂ ವಾಪಸ್ ಬಂದಿರುತ್ತೆ. ಇಲ್ಲಿ ಒಂದು ಕಾಮನ್ ಆಗಿರೋ ತಪ್ಪು ಕಲ್ಪನೆ ಇದೆ. ಅದನ್ನ ಸರಿ ಮಾಡೋದು ತುಂಬಾ ಮುಖ್ಯ. ತಲೆನೋವು ಬರಬಾರದು ಅಂತ ಮರ ಕಡ್ದ ಹಾಗೆ ಸ್ಟಿಫ್ ಆಗಿ ಮಲಗಬೇಕು ಅಂತ ಹೇಳ್ತಾರೆ. ಆದರೆ ಅದು ತಪ್ಪು. ನಿಜ ಹೇಳಬೇಕು ಅಂದ್ರೆ ಕಾಲಿಗೆ ಸ್ವಲ್ಪ ಸೆನ್ಸ್ ಬಂದ ತಕ್ಷಣನೇ ಪಾದಗಳನ್ನ ನಿಧಾನವಾಗಿ ಆಡಿಸ್ತಾ ಇರಬೇಕು. ಇದು ಮೆಡಿಕಲಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಕಾಲುಗಳಲ್ಲಿ ಡೇಂಜರಸ್ ಆಗಿ ಬ್ಲಡ್ ಕ್ಲಾಟ್ ಆಗೋದನ್ನ ತಡೆಯುತ್ತೆ. ಓಕೆ, ಈಗ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ನೋಡಿ, ಈಗಿನ ಮಾಡರ್ನ್ ಅಪ್ರೋಚ್ ಹೇಗಿದೆ ಅಂದ್ರೆ ನೋವು ಶುರುವಾದ ಮೇಲೆ ಅದನ್ನ ಕಡಿಮೆ ಮಾಡೋದಲ್ಲ, ಬದಲಿಗೆ ನೋವು ಜಾಸ್ತಿ ಆಗೋಕ್ಕೂ ಮೊದಲೇ ಅದನ್ನ ಕಂಟ್ರೋಲ್ನಲ್ಲಿಡೋದು. ನೋವನ್ನ ಕಂಟ್ರೋಲ್ ಮಾಡೋಕೆ ಡಾಕ್ಟರ್ಸ್ ಒಂದು ಮಲ್ಟಿ ಸ್ಟೆಪ್ ಮೆಥಡ್ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ದೇಹ ಮರಗಟ್ಟಿರೋವಾಗ್ಲೇ ಒಂದು ಲಾಂಗ್ ಲಾಸ್ಟಿಂಗ್ ಪೇನ್ ಕಿಲ್ಲರ್ ಅಂದ್ರೆ ಸಪೋಸಿಟರಿಯನ್ನ ಕೊಡ್ತಾರೆ. ಇದರಿಂದ ವಾಂತಿನೂ ಆಗಲ್ಲ, ನೋವು ಕೂಡ ಕಂಟ್ರೋಲ್ ಆಗುತ್ತೆ. ಎರಡನೇದಾಗಿ ಡ್ರಿಪ್ಸ್ ಅಂದ್ರೆ IV ಮೂಲಕ ಕಂಟಿನ್ಯೂಸ್ ಆಗಿ ಮೆಡಿಸಿನ್ ಕೊಡ್ತಾ ಇರ್ತಾರೆ. ಇನ್ನು ಮೂರನೇದಾಗಿ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇವೆಲ್ಲ ಸೇರಿ ನೋವನ್ನ ಕಂಟ್ರೋಲಲ್ಲೇ ಇಡುತ್ತೆ. ಇನ್ನೊಂದು ವಿಷಯ, ನೋವನ್ನ ಸಹಿಸ್ಕೋಬೇಕು, ಅದೇ ಧೈರ್ಯ ಅಂತ ಅನ್ಕೊಳ್ಳೋದು ಒಂದು ಡೇಂಜರಸ್ ತಪ್ಪು ಕಲ್ಪನೆ. ಯಾಕಂದ್ರೆ ಕಂಟ್ರೋಲ್ ಮಾಡದೇ ಇರೋ ನೋವು ನಮ್ಮ ಫಿಸಿಕಲ್ ರಿಕವರಿಯನ್ನೇ ನಿಧಾನ ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಮಗುಗೆ ಹಾಲುಣಿಸೋ ಥರದ ಪ್ರಮುಖ ಕ್ಷಣಗಳನ್ನ ಕೂಡ ಕಷ್ಟ ಮಾಡಿಬಿಡುತ್ತೆ. ಸೊ ಪೇನ್ ಕಿಲ್ಲರ್ಸ್ ತಗೊಳ್ಳೋಕೆ ಹಿಂಜರಿಬಾರ್ದು. ಸರಿ, ಈಗ ದೇಹದ ಒಳಗಿನ ಸಿಸ್ಟಮ್ಸ್ ಹೇಗೆ ರಿಕವರ್ ಆಗತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಆಪರೇಷನ್ ಆದ್ಮೇಲೆ ಕಿಡ್ನಿಗಳು ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಜೀರ್ಣಾಂಗ ವ್ಯವಸ್ಥೆ ಇವೆರಡನ್ನೂ ಮೆಡಿಕಲ್ ಟೀಮ್ ಹೇಗೆ ಮಾನಿಟರ್ ಮಾಡುತ್ತೆ ಅಂತ ನೋಡೋಣ. ಕ್ಯಾಥೆಟರ್ ಮೂಲಕ ಎಷ್ಟು ಯೂರಿನ್ ಪಾಸ್ ಆಗ್ತಿದೆ ಅಂತ ಕರೆಕ್ಟಾಗಿ ಮೆಷರ್ ಮಾಡ್ತಾರೆ. ಗಂಟೆಗೆ 30 ml ಹೆಚ್ಚು ಯೂರಿನ್ ಬರ್ತಿದೆ ಅಂದರೆ ಅದರ ಅರ್ಥ ಕಿಡ್ನಿಗಳು ಹೆಲ್ದಿಯಾಗಿ ಕೆಲಸ ಮಾಡ್ತಿವೆ ಮತ್ತು ಬಾಡಿಲಿ ನೀರಿನ ಅಂಶ ಕೂಡ ಚೆನ್ನಾಗಿದೆ ಅಂತ. ಇದೊಂದು ಕ್ಲಿಯರ್ ಆದ ಸೈನ್. ಯಾವುದೇ ಅಬ್ಡಾಮಿನಲ್ ಸರ್ಜರಿ ಆದಮೇಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಟೈಮ್ ಮಲಗಿಬಿಡುತ್ತೆ. ಅದಕ್ಕೋಸ್ಕರನೇ ಶುರುನಲ್ಲಿ ಸ್ವಲ್ಪನೇ ನೀರು ಕುಡಿಯೋಕೆ ಮಾತ್ರ ಬಿಡ್ತಾರೆ.
ಕರುಳು ಮತ್ತೆ ಆಕ್ಟಿವ್ ಆದ್ಮೇಲೆ ಸಾಲಿಡ್ ಫುಡ್ ಕೊಡೋಕೆ ಶುರು ಮಾಡೋದು. ಹೆಲ್ತ್ ಕಂಡೀಷನ್ ಸ್ಟೇಬಲ್ ಆದ್ಮೇಲೆ ರಿಕವರಿ ರೂಮ್ನಿಂದ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಫ್ಯಾಮಿಲಿಯನ್ನ ಭೇಟಿ ಮಾಡ್ಬೋದು. ಅದೇ ವಾರ್ಡ್ಗೆ ಬಂದ್ಮೇಲೂ ಕೂಡ ಕೆಲವು ಇಂಪಾರ್ಟೆಂಟ್ ವಾರ್ನಿಂಗ್ ಸೈನ್ಸ್ ಬಗ್ಗೆ ಗಮನ ಇಟ್ಲೇಬೇಕು. ಈ ವಾರ್ನಿಂಗ್ ಸೈನ್ಸ್ಗಳನ್ನ ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು. ಉದಾಹರಣೆಗೆ 1 ಗಂಟೆ ಒಳಗಡೆ ಒಂದು ದೊಡ್ಡ ಪ್ಯಾಡ್ ಪೂರ್ತಿ ನೆನೆಯುವಷ್ಟು ಬ್ಲೀಡಿಂಗ್ ಆದ್ರೆ, ಅಥವಾ ಕೂತಾಗ ಸಿಕ್ಕಾಪಟ್ಟೆ ತಲೆ ಸುತ್ತ ಬಂದು ಕಣ್ಣು ಕತ್ತಲೆ ಆದ ಹಾಗೆ ಆದ್ರೆ, ಅಥವಾ ಮೆಡಿಸಿನ್ ತಗೊಂಡ್ರೂ ಕಂಟ್ರೋಲ್ ಆಗದೆ ಇರೋ ತೀವ್ರವಾದ ಸುಡೋ ಥರದ ನೋವಿದ್ರೆ, ಈ ಥರದ ಯಾವುದೇ ಲಕ್ಷಣಗಳು ಕಂಡ್ರೆ ತಕ್ಷಣನೇ ನರ್ಸ್ ಅಥವಾ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಬೇಕು. ಕೊನೆಯದಾಗಿ ಒಂದು ಮಾತು, ನಾಲೆಜ್ ಇಸ್ ಪವರ್ ಅಲ್ವಾ? ಅಂದ್ರೆ ಜ್ಞಾನವೇ ಶಕ್ತಿ. ಮುಂದೆ ಏನಾಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ನಮ್ಮ ಆತಂಕ ಕಡಿಮೆ ಆಗಿ ಒಂದು ರೀತಿ ಧೈರ್ಯ ಬರುತ್ತೆ. ಆಗ ಈ ರಿಕವರಿ ಅನ್ನೋದು ಒಂದು ಭಯಾನಕ ಅನುಭವ ಆಗೋದಿಲ್ಲ, ಬದಲಿಗೆ ಅದೊಂದು ಕಂಟ್ರೋಲ್ ಮತ್ತು ಮ್ಯಾನೇಜ್ ಮಾಡಬಹುದಾದ ಜರ್ನಿಯಾಗಿ ಬದಲಾಗತ್ತೆ. ಯೋಚಿಸಿ ನೋಡಿ, ಈ ಮಾಹಿತಿ ಒಬ್ಬ ಹೊಸ ತಾಯಿಯ ಚೇತರಿಕೆಯ ಅನುಭವವನ್ನೇ ಹೇಗೆ ಬದಲಾಯಿಸಬಹುದು ಅಲ್ವಾ?